ನೋಟ್ ಬ್ಯಾನ್ ಆದಾಗ ಜನ ಬ್ಯಾಂಕ್ ಮುಂದೆ ಕ್ಯೂ ನಿಂತಿದ್ದು ನೀವು ನೋಡಿದ್ದೀರಿ. ಆದ್ರೆ ಈಗ ಗಡಿ ಜಿಲ್ಲೆಯ ಜನರಿಗೆ ಮತ್ತದೇ ಸಂಕಷ್ಟ ಬಂದಿದೆ. ಯಾಕೆ ಏನು ಅಂತೀರಾ? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಮಧ್ಯರಾತ್ರಿಯಾದ್ರೂ ಬ್ಯಾಂಕ್ಗಳ ಮುಂದೆ ಸಾಲುಗಟ್ಟಿರುವ ಜನ, ರಾತ್ರಿ ಇಡೀ ನಿದ್ದೆಗೆಟ್ಟು ಕ್ಯೂ ನಿಂತಿರುವ ಸಾರ್ವಜನಿಕರು. ಅಂದಹಾಗೆ ಈ ದೃಶ್ಯ ಕಂಡು ಬಂದಿದ್ದು ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ. ಚಾಮರಾಜನಗರ ಪಟ್ಟಣ ಸೇರಿದಂತೆ ಜಿಲ್ಲೆಯ ಗುಂಡ್ಲುಪೇಟೆ, ಕೊಳ್ಳೆಗಾಲ, ಹನೂರು, ಯಳಂದೂರು ತಾಲೂಕಿನಲ್ಲಿ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಸೋಕೆ ಜನ ಕ್ಯೂನಲ್ಲಿ ಪ್ರತಿನಿತ್ಯ ನಿಲ್ತಾ ಇದ್ದಾರೆ. ಸರ್ಕಾರದ ವಿವಿಧ ಯೋಜನೆಗೆ ಈಗ ಆಧಾರ್ ಕಡ್ಡಾಯವಾಗಿದೆ. ಹೀಗಾಗಿ ಆಧಾರ್ನಲ್ಲಿ ಹೆಸರು, ವಯಸ್ಸು, ವಿಳಾಸ ತಪ್ಪಿರುವ ಜನರು ಆಧಾರ್ ತಿದ್ದುಪಡಿ ಮಾಡಿಸಿಕೊಳ್ಳುವ ಉದ್ದೇಶದಿಂದ ಕೆಲಸ ಕಾರ್ಯಗಳನ್ನ ಬಿಟ್ಟು ಬ್ಯಾಂಕ್ಗಳ ಮುಂದೆ ಕ್ಯೂ ನಿಲ್ತಿದ್ದಾರೆ. ಇಲ್ಲಿ ಬಂದು ಕಾಯ್ಕೊಂಡು ನಿನ್ನೆ ಬಂದು ವಾಪಸ್ ಹೊಂಟದವು. ಮಕ್ಕಳಿಗೆ ನಿನ್ನೆ ಮೊನ್ನೆ 4 ದಿವಸ ಆಯಿತು ಕರ್ಕೊಬಂದು. ಎಷ್ಟಂತ ಇಲ್ಲಿ ಬಂದು ಪುನಃ ಬಂದು ಹೋಗಿ 1,000 ರೂಪಾಯಿ ಖರ್ಚು ನಮ್ಗೆ. 30 ಆದ್ಮೇಲೆ ಒಂದು ಕೊಡಲ್ಲ, ನೋಡ್ಕೊಂಡು ವಾಪಸ್ ಹೋಗೋದೆ. ಅಲ್ಲಿ ಟೆಮ್ ಬಸ್ ಇಲ್ಲ, ಲಾರಿ ಇಲ್ಲ, ಕಾಡು ಆನೆ ಟೆಮ್, ಇಷ್ಟು ಕಷ್ಟ ಆಗದೆ. ನಮ್ಗೆ ತೊಂದ್ರೆ ಅಂದ್ರೆ ತೊಂದ್ರೆ. ಜಿಲ್ಲೆಯಲ್ಲಿ 130 ಗ್ರಾಮ ಪಂಚಾಯಿತಿಗಳಿದ್ರು ಕೇವಲ 4 ನಾಡ ಕಚೇರಿಗಳು ಹಾಗೂ 4 ಕೆಲವು ಬ್ಯಾಂಕ್ಗಳಲ್ಲಿ ಆಧಾರ್ ತಿದ್ದುಪಡಿ ಸೇವೆ ಒದಗಿಸಲಾಗುತ್ತಿದೆ. ದಿನಕ್ಕೆ 20 ಅರ್ಜಿಗಳನ್ನಷ್ಟೇ ನಾಡ ಕಚೇರಿ ಹಾಗೂ ಬ್ಯಾಂಕ್ನವರು ಪಡೆಯುತ್ತಿದ್ದು, ಹೆಚ್ಚು ಜನರು ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಸೋಕೆ ಸಾಧ್ಯವಾಗ್ತಿಲ್ಲ. ಫಾರಂ ಕೊಡೋದು 9 ಗಂಟೆ ಕೊಡ್ತಾರೆ, ಟೋಕನ್ ಕೊಡೋದು 10:30 ಕೊಡ್ತಾರೆ. ಒಂದು 3 ದಿನದಿಂದ ತಿರುಗ್ತಾ ಇದ್ದೀವಿ, ಬರೀ 20 ಸೀಟಿಗೆ ಮಾತ್ರ ಕೊಡ್ತಾರೆ ಅಷ್ಟೇ. 20 ಸೀಟ್ ಆಯಿತು ಅಂತ ಅಂದರೆ ಅದು ಸರ್ಟಿಫಿಕೇಟ್ ಏನಾದರೂ ದಾಖಲಾತಿ ಕರೆಕ್ಟಾಗಿಲ್ಲ ಅಂತ ಅಂದರೆ ವಾಪಸ್ ಕಳಿಸ್ತಾರೆ. ಲೈನಲ್ಲಿ ಕೂತಿದ್ದು ವೇಸ್ಟ್ ಆಗುತ್ತೆ. ಎಲ್ಲದಕ್ಕೂ ಆಧಾರ್ ಕಡ್ಡಾಯ ಮಾಡುವ ಸರ್ಕಾರ ಅದನ್ನ ನೀಡೋಕೆ ಹಾಗೂ ತಿದ್ದುಪಡಿ ಮಾಡಲು ಸಮರ್ಪಕ ವ್ಯವಸ್ಥೆ ಮಾಡದೇ ಇರುವುದು ವಿಪರ್ಯಾಸ. ಇನ್ಮುಂದಾದ್ರೂ ಗ್ರಾಮ ಪಂಚಾಯಿತಿಗಳಲ್ಲೇ ಆಧಾರ್ ತಿದ್ದುಪಡಿ ಮಾಡೋಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕಾಗಿದೆ. ಎಸ್ಎನ್ ನಂದೀಶ್, ನ್ಯೂಸ್ 18 ಕನ್ನಡ, ಚಾಮರಾಜನಗರ. BA, BSc, BCom ಸೇರಿದಂತೆ ಎಲ್ಲಾ ಪದವಿ ತರಗತಿಗಳಲ್ಲಿ 1ರಿಂದ 4ನೇ ಸೆಮಿಸ್ಟರ್ಗಳಿಗೆ ಕನ್ನಡ ಕಡ್ಡಾಯ ಭಾಷೆ ಎಂದು ಸ್ಪಷ್ಟ ಆದೇಶವನ್ನು ನೀಡಲಾಗಿದೆ. ಇತರೆ ರಾಜ್ಯಗಳಲ್ಲಿ ಜಾರಿ ಇರುವಂತೆ ಕರ್ನಾಟಕ ಸರ್ಕಾರದ ಆದೇಶದಂತೆ ಕರ್ನಾಟಕ ವಿವಿ ಅಭ್ಯಾಸ ಮಂಡಳಿ, ಕಲಾ ಹಾಗೂ ವಿದ್ಯಾ ಪರಿಷತ್ತುಗಳು ಸಭೆಯಲ್ಲಿ ಈ ಆದೇಶವನ್ನು ಅಂಗೀಕರಿಸಿ ಈ ಶೈಕ್ಷಣಿಕ ವರ್ಷದಿಂದಲೇ ಜಾರಿಗೆ ತರಲಾಗಿದೆ. ಆದರೆ ಕರ್ನಾಟಕ ವಿಶ್ವವಿದ್ಯಾಲಯದ ಸಂಯೋಜನೆ ಹೊಂದಿರುವಂತಹ ಬಹುತೇಕ ಪದವಿ ಕಾಲೇಜುಗಳ ಪ್ರಾಚಾರ್ಯರು ಈ ಆದೇಶ ಜಾರಿಗೆ ತರುವುದಕ್ಕೆ ಮೀನಾಮೇಷವನ್ನು ಎಣಿಸ್ತಾ ಇದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. 2019 ಜನವರಿ 16ರಂದು ಈ ಆದೇಶ ಅಂಗೀಕರಿಸಿ ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದಲೇ ಎಲ್ಲಾ ಸ್ನಾತಕೋತ್ತರ ಪದವಿ ಕಾಲೇಜುಗಳಲ್ಲಿ 1ರಿಂದ 4ನೇ ಸೆಮಿಸ್ಟರ್ ಕೋರ್ಸ್ಗಳಿಗೆ ಕನ್ನಡವನ್ನು ಕಡ್ಡಾಯವಾಗಿ ತರಲು ಅಧಿಸೂಚನೆ ಹೊರಡಿಸಿದೆ. ಇದರೊಂದಿಗೆ ಕನ್ನಡೇತರ ವಿದ್ಯಾರ್ಥಿಗಳಿಗೆ ಹಂಪಿ ಕನ್ನಡ ವಿವಿಯಿಂದ ಪ್ರಕಟಗೊಂಡ ಕನ್ನಡ ಕಲಿಪುಸ್ತಕವನ್ನ ಪಠ್ಯವಾಗಿ ನಿಗದಿಪಡಿಸಲಾಗಿದೆ. ಕನ್ನಡವನ್ನು ಕಡ್ಡಾಯವಾಗಿ ಕಲಿಯುವುದೇ ಇದರ ಉದ್ದೇಶ. ಕರ್ನಾಟಕ ವಿವಿ ತನ್ನ ಆದೇಶವನ್ನ ಎಲ್ಲಾ ಕಾಲೇಜುಗಳಿಗೆ ಮೊದಲೇ ನೀಡಿದ್ದರೂ ಸಹ ಕರ್ನಾಟಕ ವಿವಿ ವ್ಯಾಪ್ತಿಯ ಧಾರವಾಡ, ಗದಗ, ಹಾವೇರಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳ ಬಹುತೇಕ ಕಾಲೇಜುಗಳ ಪ್ರಾಚಾರ್ಯರು ಕನ್ನಡದ ಬದಲು ಮೊದಲಿನಂತೆಯೇ ಇಂಗ್ಲಿಷ್ ವಿಷಯವನ್ನ ಕಡ್ಡಾಯಗೊಳಿಸುತ್ತಿದ್ದಾರೆ. ಇದು ಕನ್ನಡ ವಿರೋಧ ಧೋರಣೆ ಎನ್ನುವುದು ಕನ್ನಡ ಪರ ಸಂಘಟನೆಗಳ ಆರೋಪವಾಗಿದೆ. ಕರ್ನಾಟಕ ವಿಶ್ವವಿದ್ಯಾಲಯ ವ್ಯಾಪ್ತಿಯ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಕನ್ನಡ ಬೋಧನೆಯನ್ನು ಕೆಲವು ಕಾಲೇಜುಗಳು ಮಾಡ್ತಾ ಇಲ್ಲ. ವಿಶ್ವವಿದ್ಯಾಲಯದ ವ್ಯಾಪ್ತಿಯೊಳಗೆ ಬರ್ತಕ್ಕಂತಹ ಕಾಲೇಜುಗಳ ಮಾನ್ಯತೆಯನ್ನು ಕುಲಸಚಿವರು ರದ್ದುಪಡಿಸಬೇಕು. ಅಂತಹ ಕಾಲೇಜುಗಳಿಗೆ ಬೀಗವನ್ನು ಜಡಿದು ಪ್ರತಿಭಟನೆ ಮಾಡಬೇಕಾಗುತ್ತೆ ಮುಂದಿನ ದಿನಮಾನಗಳಲ್ಲಿ ಅಂತ ಈ ಮೂಲಕ ನಾವು ಹೇಳಕ್ ಬಯಸ್ತೇವೆ. ಕರ್ನಾಟಕ ವಿವಿ ವ್ಯಾಪ್ತಿಯ ಕನ್ನಡ ಅಧ್ಯಾಪಕರ ಪರಿಷತ್ತು ಕಳೆದ ಜೂನ್ 17ರಿಂದ ಪದವಿ ಕಾಲೇಜುಗಳು ಆರಂಭವಾಗಿದ್ದು, ಕರ್ನಾಟಕ ವಿವಿ ಆದೇಶದಂತೆ ಕನ್ನಡ ವಿಷಯವನ್ನ ಕಡ್ಡಾಯವಾಗಿ ಒಂದು ಭಾಷೆಯಾಗಿಯೇ ಸ್ವೀಕರಿಸಲೇಬೇಕು. ಆದರೆ ಸಾಕಷ್ಟು ಕಾಲೇಜುಗಳಲ್ಲಿ ಪ್ರಾಚಾರ್ಯರು ಕನ್ನಡ ಕಡ್ಡಾಯಗೊಳಿಸದೆ ಇಂಗ್ಲಿಷ್ ವಿಷಯವನ್ನೇ ಪರಿಗಣಿಸುತ್ತಿದ್ದಾರೆ. ಇದನ್ನ ಪಾಲನೆ ಮಾಡದೆ ಹೋದಲ್ಲಿ ಪರೀಕ್ಷೆಗೆ ತೊಂದರೆಯಾಗುತ್ತದೆ. ಈ ಹಿನ್ನೆಲೆ ಎಲ್ಲಾ ಕಾಲೇಜಿನ ಪ್ರಾಚಾರ್ಯರು ಆದೇಶವನ್ನ ಪಾಲನೆ ಮಾಡಬೇಕು ಅಂತಾರೆ ಕರ್ನಾಟಕ ವಿವಿ ಪ್ರಭಾರಿ ಕುಲಪತಿಗಳು. 1ನೇ ಸೆಮಿಸ್ಟರಿಂದ 4ನೇ ಸೆಮಿಸ್ಟರ್ ತನಕ ಕನ್ನಡ ಕಡ್ಡಾಯ ಅಂದರೆ ಬೇಸಿಕ್ ಕನ್ನಡ ಆಗಿದೆ. ಮೊದಲು ಇಂಗ್ಲೀಷ್ ಇತ್ತು, ಅದರ ಬದಲು ಈಗ ಕನ್ನಡ ಬೇಸಿಕ್ ಮಾಡೋತ್ತಿರ ಕರ್ನಾಟಕ ಸರ್ಕಾರದ ಆದೇಶ ಆಗಿದ್ದರಿಂದ 1ರಿಂದ 4ನೇ ಸೆಮಿಸ್ಟರ್ಗೆ ಕನ್ನಡ ಕಡ್ಡಾಯ ಇರ್ತದೆ. ಫಾಲೋ ಅಂದರೆ ಈಗೆಲ್ಲ ಸರ್ಕ್ಯುಲರ್ ಹೋಗಿದೆ, ಈಗ ಫಾಲೋ ಮಾಡಲೇಬೇಕು. ಮಾಡ್ತಾ ಇಲ್ಲ ಅಂತಲ್ಲಿ ಮಾಡಲಿಲ್ಲ, ಪರೀಕ್ಷೆ ಮಾಡಲಿಕ್ಕೆ ಬರಲ್ಲ. ಸಿಂಡಿಕೇಟು ಗವರ್ನರ್ ಅಪ್ರೂವಲ್ ಆಗಿರ್ತದೆ ಎಲ್ಲ ಸಿಲೆಬಸ್, ಅವ್ರು ಮಾಡಲೇಬೇಕು. ಮಾಡಲಿಲ್ಲ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಕೊಡ್ಲಿಕ್ಕೆ ಬರೋದಿಲ್ಲ. ಈಗಾಗಲೇ ಕನ್ನಡದ ಸ್ಥಿತಿ ರಾಜ್ಯದಲ್ಲಿ ಅಧೋಗತಿಗೆ ಇಳಿಯುತ್ತಿದ್ದು, ಪದವಿ ಹಂತದಲ್ಲಿಯೂ ಕನ್ನಡ ಕಲಿಯುವ ಮೂಲಕ ಮಾತೃಭಾಷೆಗೆ ಗೌರವ ಕೊಡೋ ಕೆಲಸ ಆಗಬೇಕಿದೆ. ಆದರೆ ಕನ್ನಡಿಗರೇ ಆದ ಪದವಿ ಕಾಲೇಜುಗಳ ಹಲವು ಪ್ರಾಚಾರ್ಯರು
ಕನ್ನಡ ವಿರೋಧಿ ನಿಲುವು ತೋರಿರುವುದನ್ನು ಕರ್ನಾಟಕ ವಿವಿ ಗಂಭೀರವಾಗಿ ಪರಿಗಣಿಸಬೇಕಿದೆ. ಮಂಜುನಾಥ್ ಯಡಲಿ, ನ್ಯೂಸ್ 18 ಕನ್ನಡ, ಧಾರವಾಡ.